ಮೊನ್ನೆ ನೀವೆಲ್ಲ ಪತ್ರಿಕೆಗಳಲ್ಲಿ ನೋಡಿದ್ದೀರಿ. ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೇ ಅವರು ಎಷ್ಟು ಅವಧಿಗೆ ಮುಖ್ಯಮಂತ್ರಿ, 2ನೇ ಬಾರಿ ಮುಖ್ಯಮಂತ್ರಿ ಇದ್ದಾರೆ. 5 ವರ್ಷ ನಿರಂತರವಾದ ಮುಖ್ಯಮಂತ್ರಿಯಲ್ಲಿ ಮೈಸೂರು ಜಿಲ್ಲೆನಲ್ಲಿ 15 ಬಜೆಟ್ ಅನ್ನು ಮಂಡನೆ ಮಾಡಿದಂತ ಮುಖ್ಯಮಂತ್ರಿ, 10 ವರ್ಷ 12 ವರ್ಷ ಉಪಮುಖ್ಯಮಂತ್ರಿಗಳು. ಮೊನ್ನೆ ದಿನ ಅವರ ಮಗ ಅವರಿಗೆ ವೋಟ್ ಕೊಟ್ಟಂತ ಕ್ಷೇತ್ರದ ಒಂದು ಹಳ್ಳಿ ಹೋದರೆ ಅದು ಬೇರೆ ಜಾತಿಯ ಊರಲ್ಲ, ಅದು ಅವ್ರ ಸಮಾಜದ ಊರೇ, ಯಾವುದೋ ಒಂದು ಹುಂಡಿ ಕುರುಬ ಸಮಾಜದ ಊರೇ. ನಮ್ಮ ಊರಿಗೆ ಇಲ್ಲಿವರೆಗೆ ಕೆಲಸ ಮಾಡಲಿಲ್ಲ ಅಂತ ಹೇಳಿ ಊರಿನ ಒಳಗೆ ಮುಖ್ಯಮಂತ್ರಿಗಳ ಮಗನ ಸೇರಿಸಲಿಲ್ಲ, ಗೇರವ್ ಮಾಡಿದ್ರು. ಆ ರೀತಿ ಇವತ್ತು ಹಾಸನದಲ್ಲಿ ಯಾವುದಾದ್ರೂ ಒಂದು ಹಳ್ಳಿನಲ್ಲಿ ರೇವಣ್ಣ ಅವರಿಂದ ಕೆಲಸ ಆಗಿಲ್ಲ, ನನ್ನ ಶಾಸಕರಿಂದ ಕೆಲಸ ಆಗಿಲ್ಲ ಅಂತ ಹೇಳಿ ನೀವೆಲ್ಲೋ ಗೇರವ್ ಮಾಡಿದ್ದು ನಾನು ನೋಡಲಿಲ್ಲ ಈ ಜಿಲ್ಲೆ ಒಳಗೆ. ಆ ರೀತಿ ಬದುಕಿದ್ದೇವೆ. ಅಭಿವೃದ್ಧಿಯ ಬಗ್ಗೆ ನನಗೆ ಚರ್ಚೆ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ನಮ್ಮ ಆತ್ಮಸಾಕ್ಷಿಗೆ ಕೆಲಸ ಮಾಡಿದ್ದೇವೆ, ಕೆಲವು ತಪ್ಪುಗಳಾಗಿದ್ದೇವೆ. ನಾನು ಸತ್ಯ ಹೇಳಲಿಕ್ಕೆ ಇಲ್ಲಿ ಬಂದು ನಿಂತಿದ್ದೇನೆ. ನಾನು ನಮ್ಮನ್ನು ಹೊಗಳ್ಕೊಂಡು ಹೋಗ್ಲಿಕ್ಕೆ ಬಂದಿಲ್ಲ. ಇಲ್ಲಿ ಕೆಲವು ತಪ್ಪುಗಳಾಗಿದೆ. ಇವತ್ತು ಈ ಕ್ಷೇತ್ರವನ್ನ ಜನತಾದಳದಿಂದ ಪಡಿಲೇಬೇಕು ಅಂತ ಹೇಳಿ ಎಲ್ಲಾ ರೀತಿಯ ಕುತಂತ್ರಗಳಿಗೆ ಈಗಾಗಲೇ ಚಾಲನೆ ಕೊಟ್ಟುಕೊಂಡಿದ್ದಾರೆ. ನೀವು ಹೆಮ್ಮೆಯಿಂದ ಇಲ್ಲಿ ಕೂಗ್ತಾ ಇದ್ದೀರಿ, 2 ಲಕ್ಷ ಬಹುಮತದಲ್ಲಿ ಪ್ರಜ್ವಲ್ನ ಗೆಲ್ಲಿಸ್ತೀವಿ ಅಂತ ಹೇಳಿ. ದಯವಿಟ್ಟು ಆ ಪದ ಏನಿದೆ, ನೀವೇನು ಹೇಳ್ತಾ ಇದ್ದೀರಿ, ಆ ಶಕ್ತಿಯನ್ನು ಕೊಡಿ ಅನ್ನೋದಕ್ಕೋಸ್ಕರಲೇ ಇವತ್ತು ಪ್ರಾಥಮಿಕವಾಗಿ ಒಂದು ಸಭೆಗೆ ಇಲ್ಲಿ ಬಂದು ನಿಂತಿದ್ದೇನೆ. ದೇವೇಗೌಡರು ನೀವೇನು ಬೆಳೆಸಿದ್ರಿ ಈ ಜಿಲ್ಲೆಯಲ್ಲಿ, ದೇವೇಗೌಡರು ಸಹ ಅವರ ರಾಜಕೀಯ ಜೀವನದಲ್ಲಿ ಸೋತಿದ್ದಾರೆ, ಗೆದ್ದಿದ್ದಾರೆ. ಸೋತಾಗಲೂ ಸಹ ಅವರು ಮನೇಲಿ ಕೂರಲಿಲ್ಲ. ಯಾವ ರೀತಿಯ ಅನಾಹುತಗಳಾಗ್ತದೆ ಅಂತಕ್ಕಂಥದ್ದನ್ನ ಇವತ್ತು ನಿಮ್ಮ ಮುಂದೆ ಸ್ಮರಿಸ್ಕೊಳ್ಳಿಕ್ಕೆ ಬಂದಿದ್ದೇನೆ. ಇಲ್ಲಿ 1989ನೇ ಇಸ್ವಿ, 1989 ಹೊಳೆನರಸೀಪುರದಲ್ಲಿ ದೇವೇಗೌಡರನ್ನ ಸೋಲಿಸಿದ್ರು ಪ್ರಥಮವಾಗಿ. 62ನೇ ಇಸ್ವಿನಲ್ಲಿ ಪ್ರಾರಂಭ ಆದಂತ ಅವರ ರಾಜಕೀಯ ಜೀವನ 89 ಚುನಾವಣೆಯಲ್ಲಿ ಸೋಲನ್ನು ಕಾಣಬೇಕಾಯಿತು. ಆ ಸೋಲನ್ನು ಕಾಣಲಿಕ್ಕೆ ಕಾರಣ ಏನು? ದೇವೇಗೌಡರು PWD ಮಿನಿಸ್ಟರ್ ಆದಾಗ ನಾವೆಲ್ಲ ಸಣ್ಣ ಮಕ್ಕಳೇ, ನಾವೇನು ರಾಜಕೀಯದಲ್ಲಿ ಇರಲಿಲ್ಲ ಅವತ್ತು. ರೇವಣ್ಣ ಅವರು ನಮ್ಮ ತಂದೆಯವರಿಗೆ 20 ವರ್ಷ 30 ವರ್ಷ ದುಡಿಮೆ ಮಾಡಿದ್ದಾರೆ ಅಂತ ಹೇಳಿ ಕೆಲವು ಕಾರ್ಯಕರ್ತರಿಗೆ ಕಾಂಟ್ರಾಕ್ಟ್ ಕೊಡಿಸ್ಲಿಕ್ಕೆ ನಿಂತ್ಕೊಂಡ್ರು. ಕೆಲವರು ಕಾಂಟ್ರಾಕ್ಟ್ ಮಾಡಿ ಸ್ವಲ್ಪ ದುಡ್ಡು ಮಾಡಿದ್ರಲ್ಲ, ಸ್ವಲ್ಪ 2 ವೀಲರ್ಸ್ ಮೋಟರ್ ಬೇಕೋ ಗಿಟ್ರ್ ಬೇಕೋ ತಗೊಂಡು ಊರಲ್ಲಿ ಓಡಾಡಕ್ಕೆ ಶುರು ಮಾಡಿದ್ರು. SD ಬೈಕ್ ಅದನ್ನ ಹಳ್ಳಿನಲ್ಲಿ ಆ ಕಾರ್ಯಕರ್ತರು ಓಡಾಡೋದನ್ನ ನೋಡಿ ದೇವೇಗೌಡರಿಗೆ ನಾವೇನು ಕೆಲಸ ಮಾಡಿಲ್ವಾ, ಇವನೇ ಕೆಲಸ ಮಾಡಿದ್ದು, ಇವನ ಕೈಲೇ ಓಟ್ ಹಾಕ್ಸ್ಕೊಳ್ಳಿ ಅಂತ ಹೇಳಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಅಸಮಾಧಾನಗಳು, ಕೆಲವು ನಮ್ಮ ಕಾರ್ಯಕರ್ತರು ಮೈ ಮರೆತರು. ಯಾವುದೇ ತಪ್ಪು ಮಾಡದಿದ್ದಂತ ಪ್ರತಿನಿತ್ಯ ದಿನಕ್ಕೆ 24 ಗಂಟೆ ನನ್ನ ಜನ, ನನ್ನ ರೈತರು, ಆ ಒಂದು 24 ಗಂಟೆ ಯೋಚನೆ ಮಾಡತಕ್ಕಂಥ ದೇವೇಗೌಡರನ್ನ ಪ್ರಥಮ ಬಾರಿಗೆ ಹೊಳೆನರಸೀಪುರದಲ್ಲಿ ಸೋಲನ್ನು ಕಂಡು ನಾವು. ಕನಕಪುರದಲ್ಲೂ ನಿಂತಿದ್ರು, ಇಲ್ಲೂ ನಿಂತಿದ್ರು, 2 ಕಡೆ ಸೋಲಿಸಿದ್ರು. ದೇವೇಗೌಡರ ರಾಜಕೀಯ ಅಂತಿಮ ಆಯಿತು ಅಂದ್ರು, ಮುಗಿದೋಯ್ತು. ದೇವೇಗೌಡರಿನ ಅವ್ರ ಮೊಮ್ಮಕ್ಕಳನ್ನ ಜೊತೆಲ್ಲ ಆಟ ಆಡ್ಕೊಂಡಿರ್ಬೇಕು, ಇನ್ನ ಮತ್ತಿನವ್ರ ರಾಜಕೀಯ ಇಲ್ಲ ಅಂದ್ರು. ಆದರೆ 89ರಲ್ಲಿ ಆದಂತಹ ಒಂದು ನಿರ್ಣಯ ರಾಜ್ಯದ ಮೇಲೆ ಏನು ಅನಾಹುತ ಆಯಿತು ಅಂತಕ್ಕಂಥದ್ದನ್ನ ಇವತ್ತು ಈ ಒಂದು ವೇದಿಕೆ ಮುಖಾಂತರ ನಾಡಿನ ಜನತೆಗೆ ನಾನು ಸ್ಮರಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಪಾಪ ನಮ್ಮ ಮಹಾನುಭಾವ ಹೇಳಿದ್ದಾನೆ ಮೊನ್ನೆ, ಉಪಮುಖ್ಯಮಂತ್ರಿ ಮಂಡ್ಯದಲ್ಲಿ ಮಾತನಾಡಬೇಕಾದ್ರೆ ದೇವೇಗೌಡರು ಕಣ್ಣಲ್ಲಿ ನೀರು ಹಾಕೋದು, ಅವ್ರ ಕುಟುಂಬಕ್ಕೋಸ್ಕರವಾಗಿ ದೇವೇಗೌಡರು ಕಣ್ಣಲ್ಲಿ ನೀರು ಹಾಕ್ತಾರೆ. ಮಂಡ್ಯದಲ್ಲಿ ಮೊನ್ನೆ ಭಾಷಣ ಮಾಡಿದ್ದಾರೆ, ವಿವಿ ಫಾರಂನ ಏನೊಂದು ಎಂಥದ್ದು ನಿಮ್ಮ ಗ್ಯಾರಂಟಿ ಸ್ಕೀಮ್ನಲ್ಲಿ ಮಾತನಾಡಿದ್ದಾರೆ. 89 ಯಾವ ಹೊಳೆನರಸೀಪುರದಲ್ಲಿ
ದೇವೇಗೌಡರ ಜೊತೆಲೇ ಬೆಳೆದಂತ ವ್ಯಕ್ತಿ, ಅವ್ರನ್ನೇ ಇಟ್ಕೊಂಡು ಸೋಲಿಸಿದ್ರು. ಆ ವ್ಯಕ್ತಿನ ನೀರಾವರಿ ಸಚಿವರು ಮಾಡಿದ್ರು. ದೇವೇಗೌಡರ ಮೇಲಿದ್ದಂತ ದ್ವೇಷಕ್ಕೆ ನೀರಾವರಿ ಸಚಿವರನ್ನ ಅವ್ರನ್ನ ಮಾಡಿದ್ರು. ಅವತ್ತು ಅದರ ಅನಾಹುತ ಎಲ್ಲಿಗೆ ಬಂದು ನಿಲ್ತು? ಯಾವೊಂದು ನೀರಾವರಿ ಮಂತ್ರಿಗಳಾದರೂ ಪಕ್ಕದ ತಮಿಳುನಾಡಿನಿಂದ ನೀರು ಕೇಳಕ್ಕೆ ಬಂದಂತ ಒಬ್ಬ ಅಲ್ಲಿಯ ತಮಿಳುನಾಡಿನ ಮಂತ್ರಿಗೆ ಭೇಟಿನೂ ಮಾಡದೆ ಅವರು ಕುಮಾರ್ ಕೃಪಾದಲ್ಲಿ ಕೂತಿದ್ದಾರೆ. ಆ ತಮಿಳುನಾಡು ಮಂತ್ರಿ, ನೀರಾವರಿ ಮಂತ್ರಿ, ಇವರು ಒಳಯನಸಪುರಕ್ಕೆ ಬಂದರು. ಅದರ ಅನಾಹುತಗಳು ಏನಾಯ್ತು ಅಂತ ಪಾಪ ಅವ್ರಿಗೇನು ಗೊತ್ತಾಗಬೇಕು? ಅಂತವ್ರನ್ನ ಆಯ್ಕೆ ಮಾಡಿದ್ರು, ಅಂತವ್ರು ನೀರಾವರಿ ಮಂತ್ರಿ ಆಗಿದ್ರು. ಅದರ ಪ್ರತಿಫಲ ಕಾವೇರಿ ಟ್ರಿಬ್ಯುನಲ್ ರಚನೆ ಆಯಿತು. ಅದರ ಪ್ರತಿಫಲ ನಾವು ಇವತ್ತು ಒಂದೊಂದು ಹನಿ ನೀರಿಗೆ ದೇವೇಗೌಡರು ರಾಜ್ಯಸಭೆಯಲ್ಲಿ ಕೈ ಜೋಡಿಸಿ ಬೇಡ್ಕೊಳ್ತಕ್ಕಂಥ ದೃಶ್ಯವನ್ನು ನೀವು ಟಿವಿಲಿ ನೋಡ್ತಾ ಇದ್ದೀರಿ. ಆ ರಾಜ್ಯಸಭೆಯಲ್ಲಿ ದೇವೇಗೌಡರು ಮಾತನಾಡೋದನ್ನು ಈ ವಯಸ್ಸಿನಲ್ಲಿ. ಈ ರೀತಿಯ ಅನಾಹುತ ಮತ್ತೆ ಈ ನಾಡಿನಲ್ಲಿ ಆಗಬಾರದು, ಅದನ್ನ ನಾನು ಸ್ಮರಿಸ್ಕೊಳ್ಳಿಕ್ಕೆ ಇವತ್ತು ಬಂದು ನಿಂತಿದ್ದೇನೆ ಇಲ್ಲಿ. 89ರಲ್ಲಿ ಆದಂತ ಒಂದು ಅನಾಹುತ, ದೇವೇಗೌಡರು ಅವತ್ತು ವಿಧಾನಸಭೆಯಲ್ಲಿ ಇಲ್ಲದೆ ಹೋಗಿದ್ದು, ಟ್ರಿಬ್ಯುನಲ್ ರಚನೆ ಆಯಿತು, ಕಾವೇರಿ ಟ್ರಿಬ್ಯುನಲ್. ಅಲ್ಲಿಂದ ದೇವೇಗೌಡರು ಹೋರಾಟ ಏನಿದೆ ಇತಿಹಾಸ ಪುಟಗಳಲ್ಲಿ ಮುಂದೆ ಯಾವನಾದ್ರೂ ಬರ್ಕತ್ತಾನೆ. ನೀವು ಬೆಳೆಸಿರ್ತಕ್ಕಂಥ ಆ ದೇವೇಗೌಡರು ಈ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ ಬಹುಶಃ ಮತ್ತಿನ್ಯಾರೂ ಇವತ್ತು ಅಂತ ಒಬ್ಬ ವ್ಯಕ್ತಿಯನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ತಂದೆ ಅಂತ ನಾನು ಹೇಳೋದಲ್ಲ, ಬೆಳೆಸಿದ್ರಿ. ಒಬ್ಬ ಹಳ್ಳಿಯ ಒಬ್ಬ ಸಾಮಾನ್ಯ ರೈತನ ಮಗ, ಪುಣ್ಯಾತ್ಮರು ಹಾಸನ ಜಿಲ್ಲೆ ಜನ ಬೆಳೆಸಿದ್ರಿ ನೀವು. ಅವ್ರನ್ನ ಬೆಳೆಸಿದ್ದಷ್ಟೇ ಅಲ್ಲ, ಆ ಹಾಸನಾಂಬೆಯ ಒಂದು ಆಶೀರ್ವಾದವೋ, ದೇವೇಗೌಡರು ನಂಬಿರತಕ್ಕಂಥ ಅರದನಹಳ್ಳಿಯ ಆ ಒಂದು ಈಶ್ವರ ಏನಿದ್ದಾನೆ ಆ ದೇವರ ಆಶೀರ್ವಾದವೋ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಮಟ್ಟಕ್ಕೆ ತೆಗೆದುಕೊಂಡು ಹೋದಂಥವ್ರು ನೀವು. ಸೋಲಿಸಿದ್ದೀರಿ ಚುನಾವಣೆಯಲ್ಲಿ ದೇವೇಗೌಡರನ್ನು, ಲೋಕಸಭೆಯಲ್ಲೂ ಸೋಲಿಸಿದ್ರಿ 99ರಲ್ಲಿ. ಆ ಸಂದರ್ಭದಲ್ಲಿ ಕನಕಪುರದಲ್ಲಿ ಉಪಚುನಾವಣೆಯಲ್ಲಿ ಮತ್ತೆ ಅವರು ಗೆದ್ದರು. ಎಂದೂ ಸಹ ಹಾಸನ ಜಿಲ್ಲೆಯನ್ನು ಮರೆಯಲಿಲ್ಲ ಅವರು. ಕನಕಪುರದ ಲೋಕಸಭಾ ಸದಸ್ಯರಾಗಿ ಹಾಸನದಲ್ಲಿ ಸೋತಂತ ಸಂದರ್ಭದಲ್ಲಿ ಅವತ್ತೂ ಸಹ ಅವರ ಹೃದಯ ಮಿಡಿದಿದ್ದು ಹಾಸನ ಜಿಲ್ಲೆಗೋಸ್ಕರವಾಗಿ. ಎಂದೂ ಸಹ ಅವರ ಜೀವನದಲ್ಲಿ ಈ ಜಿಲ್ಲೆಯನ್ನು ಮರೆಯಲಿಲ್ಲ ಅವರು, ಎಷ್ಟೇ ಒಂದು ದೊಡ್ಡ ಸ್ಥಾನದಲ್ಲಿದ್ದರು. ಆ ರೀತಿ ಬಂದಂಥವರು. ಅವರ ಮಗನಾಗಿ ಇವತ್ತು ರೇವಣ್ಣ ಅವರು ಈ ತಾಲೂಕು, ಈ ಜಿಲ್ಲೆಗೆ ದೇವೇಗೌಡರು ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಹಲವಾರು ರೀತಿಯ ಒಂದು ಮೂಲಭೂತ ಸೌಕರ್ಯಗಳನ್ನು ಹಳ್ಳಿಗೆ ತರಲಿಕ್ಕೆ ಶ್ರಮ ಹಾಕಿದ್ದಾನೆ, ಕೈಕಾಲಿಡಿದಿದ್ದಾನೆ. ಇವತ್ತು ನೋಡಿದೆ ನಾನು ಶಾಂತಿಗ್ರಾಮ, ದುದ್ದ ಹೋಬಳಿ ಭಾಗದಲ್ಲಿ ಆ ಪ್ರತಿ ಹಳ್ಳಿಗಳಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನಗಳು, ಪ್ರತಿ ಹಳ್ಳಿಯ ರಸ್ತೆಗಳು. ನಾವೇ ಚಿಕ್ಕ ಮಕ್ಕಳಿದ್ದಾಗ ಮೊಸಳೆ ಹೊಸಳ್ಳಿನಲ್ಲಿ ಬಸ್ ಇಳಿದ್ರೆ, ಟ್ರೈನ್ ಇಳಿದ್ರೆ 4-5 ಕಿಲೋಮೀಟರ್ ನಮ್ಮ ತಾಯಿ ಊರಿಗೆ ನಡ್ಕೊಂಡು ಹೋಗ್ತಕ್ಕಂಥ ದಿನ. ಇವತ್ತು ನಾವು ಅಲ್ಲಿ ಹೋದ್ರೆ ಅವತ್ತಿನ ಮುತ್ಕೇರಳ್ಳಿ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಇವತ್ತು ಆ ಮುತ್ಕೇರಳ್ಳಿ ಅನ್ನೋದು ಇದೆಯಾ ಅಂತಕ್ಕಂಥದ್ದನ್ನ ಇವತ್ತಿನ ಹಳೆ ಫೋಟೋದಲ್ಲಿ ನೋಡ್ಬೇಕು ನಾವು. ಆ ರೀತಿಯ ಒಂದು ಅಭಿವೃದ್ಧಿಗಳು ಕಂಡಿರ್ತಕ್ಕಂಥದ್ದು ನಾನೇನು ನೋಡಿದ್ದೇನೆ. ಮೊನ್ನೆ ಬಹುಶಃ ಅಂಕನಹಳ್ಳಿಗೂ ಆ ಕಡೆ ಎಲ್ಲ ಕರ್ಕೊಂಡು ಹೋಗಿದ್ರು ದೇವಸ್ಥಾನಕ್ಕೆ. ಮಾರನಾಯಕನಹಳ್ಳಿ ಎಲ್ಲ ಕರ್ಕೊಂಡು ಹೋಗಿ, ಮಾರನಾಯಕನಹಳ್ಳಿಯಲ್ಲಿ ಹೇಳ್ತಾರೆ ನಮ್ಮೂರು ಒಂದಕ್ಕೆ 3 ಕೋಟಿ ವರ್ಕ್ ಮಾಡಿಕೊಟ್ಟಿದ್ದಾರೆ ರೇವಣ್ಣವರು ಅಂತ. ಇಷ್ಟೆಲ್ಲ ಮಾಡಿ ಉಪಯೋಗ ಏನು? ಇಷ್ಟೆಲ್ಲ ಮಾಡಿ ಉಪಯೋಗ ಏನು? ನಿಮ್ಮಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ನಮ್ಮ ಒಂದು ತಪ್ಪುಗಳು ಆ ಆಕ್ರೋಶವಾಗಿ ತಿರುಗಿದ್ರೆ ನಾವಿಷ್ಟೆಲ್ಲ ಕೆಲಸ ಮಾಡೋ ಉಪಯೋಗ ಏನಾಗುತ್ತೆ? ಇದನ್ನ ನಿಮ್ಮ ಮುಂದೆ ಹೇಳ್ಕೊಂಡು ದಯವಿಟ್ಟು ನಾವು ಏನೋ ತಪ್ಪು ಮಾಡಿದ್ದೇವೆ ಅಂತೇಳಿ ಜಿಲ್ಲೆಯ ಜನತೆ ಎಂದೂ ಸಹ ಕೈ ಬಿಡಬೇಡಿ. ಇವತ್ತು ನಾವೇನಾದ್ರೂ ಬದುಕಿದ್ರೆ ನಮ್ಮ ಸ್ವಾರ್ಥಕ್ಕಲ್ಲ, ಸ್ವಾರ್ಥಕ್ಕೆ ನಾವು ಬದುಕಿಲ್ಲ. ಅಧಿಕಾರ ಬಂದಾಗ ಸ್ವಾರ್ಥಕ್ಕೆ ನಾವು ರಾಜಕಾರಣ ಮಾಡಿಲ್ಲ. ಈ ನಾಡನ್ನ ಕಟ್ಟಲಿಕ್ಕೆ ನಮ್ಮ ಜೀವನವನ್ನು ಮುಡಿಪಿಟ್ಟಿದ್ದೇವೆ. ಯಾವ ರೀತಿ ಬದುಕಿದ್ದೇವೆ ನಿಮ್ಮ ಕಣ್ಣು ಮುಂದೆ ಇದೆ. ಅದಕ್ಕೋಸ್ಕರಲೇ ಬಂದಿದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.